ತಾವು ಮಾತಾಡಿದ್ರಿ ಸರ್, ಎಲ್ಲೊಂದು ಕಡೆ ಸರ್ಕಾರ ವೈಫಲ್ಯ ಕಂಡು ಬರಲಿಲ್ವಾ ಸರ್ ಇನ್ಸಿಡೆಂಟಲ್ಲಿ? ನೋಡ್ರಿ, ಸರ್ಕಾರದ ವೈಫಲ್ಯನೂ ಇದೆ ರೀ. ಈಗ ಪೆಹಲ್ಗಾಮ್ನಲ್ಲಿ ಸತ್ರಲ್ಲ, ಸರ್ಕಾರದ ವೈಫಲ್ಯ ಅಲ್ವಾ? ಸರ್ಕಾರದ ವೈಫಲ್ಯ ಅಲ್ವೇನಪ್ಪ? ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿಗಳ ರಾಜೀನಾಮೆ ಕೇಳಿದ್ರಾ? ಕುಮಾರಸ್ವಾಮಿ ಅವರು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರಾ? ನಿಜ, ಪಾಕಿಸ್ತಾನದ ಉಗ್ರಗಾಮಿಗಳು ಬಂದು ನಮ್ಮ ಭಾರತೀಯರನ್ನು ಕೊಂದಿದ್ದಾರೆ. ಅದರ ಬಗ್ಗೆ ನಮಗೆ ನೋವಿದೆ. ಅದಕ್ಕೆ ತಕ್ಕವಾಗಿ ಏನು ಉತ್ತರ ಕೊಡಬೇಕೋ ಅದನ್ನು ಸರ್ಕಾರ ಎಲ್ಲ ಪಕ್ಷಗಳು ಸೇರಿ ಅವರಿಗೆ ಬೆಂಬಲವನ್ನು ಕೊಟ್ಟು ನಿಂತಿದ್ದೇವೆ. ನಾವು ಅದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಲಿಲ್ವಲ್ಲ. ಕ್ರೀಡಾಭಿಮಾನಿಗಳು ಬಂದು ಕ್ರೀಡೆಯಲ್ಲಿ ಗೆದ್ದಂಥ ಒಂದು ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಲಕ್ಷಾಂತರ ಜನ ಸೇರಿದಂಥ ಸಂದರ್ಭದಲ್ಲಿ ಕೆಲವೊಂದು ಅವಘಡಗಳು ನಡೆಯತಕ್ಕಂಥದ್ದು ಸಹಜ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಹೊರನಟ ರಾಜ್ಕುಮಾರ್ ಅವರು ಸತ್ತಂಥ ಸಂದರ್ಭದಲ್ಲಿ ಇವರ ಆಡಳಿತ ವೈಫಲ್ಯ ಇರಲಿಲ್ವಾ? ಏನು ರಾಜೀನಾಮೆ ಕೊಟ್ರಾ ಕುಮಾರಸ್ವಾಮಿ? ಔಸ್ಕೊಂಡು ಕೂತ್ಕೊಬಿಟ್ಟಿದ್ರು. ಹಾಂ, ಏನು ಮಾಧ್ಯಮದವ್ರು ಏನಪ್ಪ ನೀವೇನು ಬರೀ ಶಿವಕುಮಾರ್ ಒಬ್ಬರೇ ಕಾಣ್ತಾರೆ? ಕುಮಾರಸ್ವಾಮಿಗೂ ಕೇಳ್ರಯ್ಯ ಇದನ್ನ, ಅಶೋಕು ಕೇಳ್ರಿ, ವಿಜೇಂದ್ರನು ಕೇಳ್ರಿ. ಏನಿದೆ ನಿಮ್ಮ ಹತ್ರ? ನಿಮಗೆ ಮಾಧ್ಯಮದವರು ಹಳೆದನ್ನು ಬಿಟ್ಬಿಡೋದಲ್ಲ, ಅವ್ರು ಮಾಡಿರುವಂಥ ಅವ್ಯವಸ್ಥೆಗಳೇನಿದೆ ಆ ಅವ್ಯವಸ್ಥೆಗಳ ಮುಂದುವರೆದ ಭಾಗ. ಆದರೆ ಇವತ್ತು ಸರ್ಕಾರವನ್ನು ನಾನು ಹೇಳ್ತಕ್ಕಂಥದ್ದು ಆದ ತಪ್ಪನ್ನು ತಿದ್ಕೊಳ್ಳಿಕ್ಕೆ ಏನು ಮಾಡಬೇಕು ಅನ್ನೋದನ್ನು ಗಮನ ಹರಿಸ್ಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ನಿಮ್ಮ ಮನೇಲಿ ಏನಾರು ಆಯಿತು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅನ್ನೋದಾದ್ರೆ ಏನು ಮಾಡೋಕ್ಕಾಯ್ತದೆ? ನಾವು ನಾನು ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳೋದಿಷ್ಟೇ, ನನ್ನ ಹೇಳಿಕೆ ಸ್ಪಷ್ಟವಾಗಿದೆ. ರಾಜಕೀಯವನ್ನು ಹೊರತುಪಡಿಸ್ಬೇಕು. ಇಂಥ ಸಂದರ್ಭದಲ್ಲಿ ರಾಜಕೀಯವನ್ನು ಹೊರತುಪಡಿಸ್ಬೇಕು. ಇದು ರಾಜಕೀಯದ ಮೇಲೆ ಇದರ ಮೇಲೆ ರಾಜಕೀಯವನ್ನು ಮಾಡ್ತಕ್ಕಂಥವ್ರನ್ನ ನೀವು ಮೊದಲು ಟೀಕೆ ಮಾಡ್ತಕ್ಕಂಥದ್ದನ್ನು ನೀವು ಕಲಿಬೇಕು. ನೀವು ರಾಜ್ಯದ ಜನರಿಗೆ ತಿಳಿಸ್ಬೇಕು. ನೀವು ಅದನ್ನು ಬಿಟ್ಬಿಟ್ಟು ಶಿವಕುಮಾರ್ನ ಟಾರ್ಗೆಟ್ ಮಾಡೋದು ನಿಮ್ಮ ಉದ್ದೇಶ ಆಗಿದೆಯಾ ಏನು ನನಗೆ ಗೊತ್ತಿಲ್ಲ. ನೀವು ಸೇರಿ ಶಿವಕುಮಾರ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಈಗ ಸ್ವಲ್ಪ ಹೇಳೋದು ಕೇಳಿದ್ನಲ್ಲ, ಈಗ ಹಿಂದಿನ ದಿನಗಳಲ್ಲಿ ನಡೆದಂಥ ಘಟನೆಗಳು ಒಂದೇ ಘಟನೆ ಅಲ್ಲ. ಭಾರತ ಸರ್ಕಾರದಲ್ಲಿ ಅನೇಕ ಘಟನೆಗಳು ಈ ದೇಶದಲ್ಲಿ ಸ್ಟ್ಯಾಂಪೇಡ್ಗಳಾಗಿದೆ, ಕಾಲು ತುಳಿತಗಳಾಗಿದೆ. ಕಳೆದ ಇದರಲ್ಲಿ ಬಾಂಬೆನಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು, ಗುಜರಾತ್ನಲ್ಲಿ ಕೆಲವು ಇನ್ಸಿಡೆಂಟ್ಸ್ಗಳಾಗಿದೆ. ಯಾವತ್ತು ಆದಾಗ ಸರ್ ಕಾಂಗ್ರೆಸ್ ಸಂಸದರೇ ಕೂಡ ಬಹಳಷ್ಟು ಟೀಕೆ ಮಾಡಿದ್ರು ಸರ್, ಒಂದು ನಿಂಬೆಹಣ್ಣು ಹಿಡ್ಕೊಂಡು ಕೂಡ ಇದು ಮಾಡಿದ್ರು ಸರ್. ನೋಡಪ್ಪ, ಸ್ವಲ್ಪ ಹೇಳ್ತೀನಿ ಕೇಳಿಲಿ. ಒಬ್ಬರು ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಮಾತನಾಡ್ತಾರೆ, ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಒಟ್ಟಾರೆ ನಾನು ಹೇಳತಕ್ಕಂಥದ್ದು ಇಷ್ಟೇ, ಲೋಪ ಆಗಿದೆ. ಆ ಲೋಪವನ್ನು ಸರಿಪಡಿಸ್ಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ. ಅದನ್ನು ಮಾಡಬೇಕು ಅಂಥೇಳಿ ನಿಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ. ಆದರೆ ಇದರಲ್ಲಿ ರಾಜಕೀಯ ಮಾಡ್ತಕ್ಕಂಥವ್ರಿಗೆ ನೀವು ತಿಳಿ ಹೇಳಬೇಕು ಅಂಥೇಳಿ ನಾನು ಮನವಿ ಮಾಡ್ತೀನಿ.